ಕ್ರಿಸ್ತೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯೇ, ನಿಮ್ಮೆಲ್ಲರಿಗೂ ಯೇಸು ಸ್ವಾಮಿ ಹೆಸರಿನ ಮೂಲಕವಾಗಿ ಈ ಮುಂಜಾನೆಯ ಶುಭ ವಂದನೆಗಳು. ಈ ಹೊತ್ತಿಗೆ ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಅದು ಕೀರ್ತನ ಸಂಗ್ರಹ 63ನೇ ಕೀರ್ತನೆ 1ನೇ ಅಧ್ಯಾಯದ ಬಿ ಭಾಗವನ್ನು ನಾವು ಧ್ಯಾನಿಸೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವರು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಶರೀರವು ಕುಂದಿ ಹೋಗುತ್ತದೆ. ನೀರಿಲ್ಲದ ಒಣಗಿದ ಭೂಮಿಯಲ್ಲಿದ್ದವರು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಶರೀರವು ಕುಂದಿ ಹೋಗುತ್ತದೆ. O God, you are my God. Earnestly I seek you. My soul thirsts for you. My body longs for you in a dry and weary land where there is no water. ಈ ವಚನದ ಪ್ರಾಮುಖ್ಯ ಸಂದೇಶವೇನೆಂದರೆ, ದೇವರ ಸಾನ್ನಿಧ್ಯಕ್ಕಾಗಿ ಆಳವಾದ ಆಧ್ಯಾತ್ಮಿಕ ದಾವೀದನ ಹಂಬಲವನ್ನು ಮತ್ತೊಮ್ಮೆ ಇಲ್ಲಿ ವಿವರಿಸಲಾಗಿದೆ. ತೀವ್ರವಾದ ದೈಹಿಕ ಬಾಯಾರಿಕೆಯ ರೂಪಕವನ್ನು ಇಲ್ಲಿ ಬಳಸಲಾಗಿದೆ. ಈ ಪದ್ಯವು ಪ್ರತಿ ಸಂದರ್ಭಗಳಲ್ಲಿಯೂ ದೇವರ ಮೇಲಿನ ಉತ್ಕಟ ಬಯಕೆಯನ್ನು ನಮಗೆ ಒತ್ತಿ ಹೇಳುತ್ತದೆ. ನೀನೇ ನನ್ನ ದೇವರು ಎಂಬ ಘೋಷಣೆಯೊಂದಿಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಇದು ವೈಯಕ್ತಿಕ ಮತ್ತು ಸಂಬಂಧಾತ್ಮಕ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭೌತಿಕ ಜೀವನಕ್ಕೆ, ಈ ಭೌತಿಕ ದೇಹಕ್ಕೆ ನೀರು ಹೇಗೆ ಅಗತ್ಯವಾದೆಯೋ, ಆಧ್ಯಾತ್ಮಿಕ ಉಳಿವಿಗಾಗಿ ಮೂಲಭೂತವಾದಂಥ ದೇವರ ಅಗತ್ಯವನ್ನು ಈ ವಚನವು ಪ್ರಸ್ತುತಪಡಿಸುತ್ತದೆ. ನೀನೇ ನನ್ನ ದೇವರು. ಇದು ಸಾಮಾನ್ಯ ಹೇಳಿಕೆಯಲ್ಲ. ದಾವೀದನಲ್ಲಿರುವಂಥ ದೈವಿಕವಾದಂಥ ದೇವರೊಂದಿಗಿನ ಅನನ್ಯ ಮತ್ತು ನಿಕಟ ಸಂಬಂಧದ ಘೋಷಣೆಯಾಗಿದೆ. ನನ್ನ ಆತ್ಮವು ನಿನಗಾಗಿ ಆತುರಿಯುತ್ತದೆ. ಒಂದು ರೀತಿಯಲ್ಲಿ ಶ್ರದ್ಧಾಪೂರ್ವಕವಾದಂಥ ದೇವರ ಅನ್ವೇಷಣೆಯಾಗಿದೆ. ದೇವರನ್ನು ಅನ್ವೇಷಣೆ ಮಾಡುವುದರಲ್ಲಿ ದಾವೀದ ಉತ್ಸಾಹಭರಿತನಾಗಿದ್ದಾನೆ, ಶ್ರದ್ಧಾಪೂರ್ವಕನಾಗಿದ್ದಾನೆ. ಮರುಭೂಮಿಯಲ್ಲಿ ಒಂದು ರೀತಿಯಲ್ಲಿ ಬಾಯಾರಿಕೆ, ಒಂದು ಪ್ರಬಲವಾದಂಥ ರೂಪಕವನ್ನು ಕೀರ್ತನೆಗಾರ ಬಳಸುತ್ತಾನೆ. ಮರುಭೂಮಿ ಆಧ್ಯಾತ್ಮಿಕ ಬಂಜರಾಗಿದೆ. ಬಾಯಾರಿಕೆ ದೇಹದ ಸಂವೇದನೆಯಾಗಿದೆ. ಈ ಆಧ್ಯಾತ್ಮಿಕ ಹಂಬಲ, ದೇವರ ಅನ್ವೇಷಣೆ, ದೇಹವೆಂಬ ಅಥವಾ ದೇಹದ ದಾಹವೆಂಬ ಸಂವೇದನೆ, ಇವೆಲ್ಲವುಗಳ ಮಧ್ಯದಲ್ಲಿಯೂ ದೇವರನ್ನು ಮಾತ್ರ ಹುಡುಕಬೇಕು. ದೇವರು ಎಲ್ಲವುಗಳಿಂದ ನಮ್ಮನ್ನು ಪೂರೈಸುತ್ತಾನೆ. ದೇವರ ಉಪಸ್ಥಿತಿಯನ್ನು ಕೀರ್ತನೆಗಾರನು ಬಯಸುತ್ತಾ ಇದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯೇ, ದಾವೀದ ಪ್ರಾರ್ಥಿಸಿದಂತೆ ನಾವು ಕೂಡ ನಮ್ಮ ಆತ್ಮವು ನಿನಗಾಗಿ ಬಯಸುತ್ತದೆ ಎಂಬಂಥ ಪ್ರಾರ್ಥನೆ ಮಾಡೋಣ. ನಮ್ಮ ಜೀವನ, ನಮ್ಮ ಬದುಕು ದೇವರನ್ನು ಹುಡುಕಾಟವಾಗಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಮರುಭೂಮಿಯಲ್ಲಿ ನೀರನ್ನು ನೋಡುವಾಗೆ ದಾಹಗೊಂಡಂಥ ದೇಹ ನೀರಿಗಾಗಿ ತವಕಿಸುವಂತೆ ನಾವು ನಮ್ಮ ಮನಸ್ಸು ಕೂಡ ಆಧ್ಯಾತ್ಮಿಕವಾದಂಥ ನಿನ್ನ ಬಲಕ್ಕಾಗಿ, ನಿನ್ನ ಪ್ರಸನ್ನತೆಗಾಗಿ, ನಿನ್ನ ಸಾನ್ನಿಧ್ಯಕ್ಕಾಗಿ ಬಯಸುತ್ತದೆ ಸ್ವಾಮಿ. ನಮ್ಮ ಬಯಕೆ ಈ ಲೋಕದ್ದಲ್ಲ ಸ್ವಾಮಿ. ನಮ್ಮ ಬಯಕೆಗಳು ನಿನ್ನಲ್ಲಿ ಕರ್ತನೆ. ಯಾಕಂದರೆ ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯ ಉಂಟು ಸ್ವಾಮಿ. ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗುವುದು ದೇವರೇ? ನಿನ್ನ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸುವಂತೆ, ನಿನ್ನನ್ನು ಆತುಕೊಂಡು ಬದುಕುವಂತೆ ನಮ್ಮೆಲ್ಲರಿಗೆ ಕೃಪೆ ನೀಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಈ ದಿನವೆಲ್ಲ ನಮ್ಮ ಜೊತೆಗಿರು. ನಮ್ಮ ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ
ನಿನ್ನ ಸಹಾಯವನ್ನು ಕರುಣೆಯನ್ನು ಹೇರಳವಾಗಿ ದಯಮಾಡು. ಯೇಸು ಸ್ವಾಮಿಸಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್.